ಪತ್ರ ಬರೆದಿದ್ದಾರೆ. ಉಸ್ತುವಾರಿ ಮಂತ್ರಿ ಪತ್ರ ಬರೆದಿದ್ದು, ಮತ್ತೆ ಮಾದೇವಪ್ಪರ ಪತ್ರ ಬರೆದಿದ್ದು, DK ಶಿವಕುಮಾರ್ ಪತ್ರ ಬರೆದಿದ್ದು. ಹೊರಡ್ತಾ ಇದ್ದೀವಿ, ಪಾದಯಾತ್ರೆ ಬಂದು 2ನೇ ತಾರೀಕು ತಲುಪುತ್ತೆ ಅನ್ನೋದು. ಅದಾದ ಮೇಲೆ ನಾನು 26ನೇ ಯಾರೋ ಸ್ವಲ್ಪ ಬೇಡ ಪೊಲೀಸವರು ಶಾಂತಿ ಯಾರೇ ನಮ್ಮವ್ರು ಮಾತಾಡ್ರಿ, ಸ್ವಲ್ಪ ಇರಿ ಒಂಚೂರು ಅಣ್ಣ, ಸ್ವಲ್ಪ ಇರಿ, ಏನೋ ಮಾತಾಡ್ತೀನಿ. ಈಗ ಮೊನ್ನೆ 26ನೇ ತಾರೀಕು ನಾನು ಹೋಗಿದ್ದು. 26ನೇ ತಾರೀಕು ಸಾಯಂಕಾಲ ಮುಖ್ಯಮಂತ್ರಿಗಳ ಭೇಟಿ ಮಾಡಿದ್ರು. ಯಾವಾಗ ತಲುಪ್ತೀರಿ? 2ನೇ ತಾರೀಕು ತಲುಪ್ತೀವಿ ಅಂತಂದು. ನಿನ್ನೆ ಬೆಳಿಗ್ಗೆನೂ ಕೂಡ ಫಾಲೋಅಪ್ ಮಾಡಿದ್ರು. ಈಗ ನಿಮ್ಮ ಪಾದಯಾತ್ರೆ ಮೊದಲು ಮುಖ್ಯವಾಗಿ ಪ್ರಭಾವ ಬೀರಿದೆ, ಪರಿಣಾಮ ಬೀರಿದೆ. ಮುಖ್ಯಮಂತ್ರಿ ಆಫೀಸಿಂದ ಪೂರ್ತಿ ನಿಮ್ಮ ಜಿಲ್ಲಾಡಳಿತಕ್ಕೆ ಹೋಗಿ ಮಾಹಿತಿ ತಗೊಂಡಿದ್ದಾರೆ, ಮತ್ತು ಇಂಜಿನಿಯರಿಂಗ್ ಇಲಾಖೆಯಿಂದ ಮಾಹಿತಿ ತಗೊಂಡಿದ್ದಾರೆ. ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲಿಂದ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. ಮಾದೇವಪ್ಪನೂ ಕೂಡ ಕೋಆಪ್ರೇಟ್ ಮಾಡಿದ್ದಾರೆ. ನನಗೆ ಮಾಹಿತಿ ಬಂದಿರೋದು, ಅವ್ರ ಲೆಟ್ರುಗಳೆಲ್ಲ ಹೋಗಿದ್ದಾವೆ. ಆದರೆ 491 ಕೋಟಿ ಮುಖ್ಯಮಂತ್ರಿ ತಲೆಗೇನಿದೆ. 490 ಕೋಟಿ ದೊಡ್ಡ ದುಡ್ಡಲ್ವಾ? ಇವತ್ತು ದುಡ್ಡಲ್ಲಿ ಏನು ಮಾಡೋದು ಅಂತ ಮುಖ್ಯಮಂತ್ರಿ ಸ್ವಲ್ಪ ಅವ್ರು ಮಾಮೂಲು ಜಿಗ್ತು. ಮುಖ್ಯಮಂತ್ರಿದು 490 ಕೋಟಿ ದುಡ್ಡು ಹೆಂಗೆ ಮಾಡೋಣ, ಏನು ಮಾಡೋಣ ಅಂತ ಅವರು ತಲೆ ಕೆಸ್ಕೊಳ್ಳೋಂಗಾಗಿತ್ತು. ಹಾಗೆ ನಿನ್ನೆ ವೆಂಕಟೇಶ್ವರ ಹತ್ರ ಮಾತಾಡಿದ್ದಾರೆ, ಹೆಂಗೆ ಮಾಡ್ಬೋದು ಅನ್ನೋದು ತಿಳ್ಕೊಂಡಿದ್ದಾರೆ ಅವರು. ನಮ್ಮ BR ಪಾಟೀಲು ಕೂಡ ನಮ್ಮ ಪರವಾಗಿ ಮುಖ್ಯಮಂತ್ರಿಗಳು ಯೋಜನೆ ಆಯೋಗ ಉಪಾಧ್ಯಕ್ಷರು ಮಾಡಿದರು. ನಾನು ಮೊನ್ನೆಯಿಂದ ಹೋಗಿ ಇವತ್ತು ಬೆಳಗ್ಗೆ ಬಿಟ್ಟು ಮೈಸೂರಿಗೆ ಹೋಗಿ 1-2 ಗಂಟೆ ಟೈಮ್ ಕೆಲಸ ಮುಗಿಸಿ ಮತ್ತೆ ವಾಪಸ್ ಬಂದು ಅದೇ ಕೆಲಸಕ್ಕೆ ಹೋಗ್ತೇನೆ. ನಿಮ್ಮ ರೈತರು ಗೊತ್ತಿರೋದು. ನಾಳೆ ಫ್ರೀಡಮ್ ಪಾರ್ಕ್ ನಾವು ಸೇರ್ತೀವಿ. ಅಲ್ಲಿಗೆ ನಿಮ್ಮ ಉಸ್ತುವಾರಿ ಮಂತ್ರಿ ಬೆಳಗ್ಗೆ 11 ಗಂಟೆಗೆ ಬರೋದಿತ್ತು, ಸ್ವಲ್ಪ ತಡವಾಗಿ ಬರ್ತೀವಿ. ಯಾಕಂದ್ರೆ ಟೊಬಕೋದು ಮೀಟಿಂಗ್ ಕರ್ಬಿಟ್ಟಿದ್ದಾರೆ ಮೈಸೂರಲ್ಲಿ. ಯಾಕೆ ಟೊಬಕೋ ಬರೀ ಅವರು ಪ್ರಿಯಾಪಟ್ಟಣ ಎಲ್ಲ ಕ್ಷೇತ್ರಗಳು ಬೆಳೀತಾರೆ, ಅಲ್ಲಿ ಅದು ಇರಬೇಕು. ಇಟ್ಬಿಟ್ಟು ನಾನು ಮುಗಿಸ್ಕೊಂಡು ತಕ್ಷಣ ಬರ್ತೀನಿ. ನಾನು ಗಲ್ಲಿ ಸ್ಥಳಕ್ಕೆ 3:15 ಗಂಟೆಗೆ ಮುಖ್ಯಮಂತ್ರಿ ಟೈಮ್ ಕೊಟ್ಟಿದ್ದೀನಿ. ಮುಖ್ಯಮಂತ್ರಿ ಟೈಮ್ ಅಂದರೆ ಇವತ್ತು ಬಡ್ಜೆಟ್ ಗೊತ್ತಲ್ಲ ನಿಮಗೆ, ಬಡ್ಜೆಟ್ ಇನ್ನು 2-3 ದಿನ ತಲೆ ತಿನ್ನೋದು. ಆದರೆ ಇದುವರೆಗೆ ನಾವು ಏನು ಭೇಟಿ ಮಾಡಿದ್ರು ಅವ್ರಿಗೆ ಮಾಹಿತಿ ಬಂದಿದೆ. ಸೊ ಅವ್ರಿಗೆ ಅನುಮಾನ ಬಂದ್ಬಿಟ್ಟಿದೆ. ಹೆಂಗಪ್ಪ ಅಂತಂದರೆ ವೆಂಕಟೇಶ್ವರೇ ಮಾಡಿಸ್ತವ್ರೆ ಇದನ್ನಂತ ನಾವು ಹೇಳ್ತಿದ್ದಂತೆ BR ಪಾಟೀಲ್ಗೆ ವೆಂಕಟೇಶ್ ಅವರೇ ಮಾಡಿಸ್ತಿರೋದು, ಇದು ಒತ್ತಾಯ ಮಾಡಿದ್ದ ಅಂತ. ವೆಂಕಟೇಶ್ವರ ಯಾಕೆ ಮಾಡಿದ್ದಲ್ವಾ? ಸ್ವತಂತ್ರ ನಮಗೊಂದು ಅನುಗ್ರಹ ನೀವು ಮಾಡಿರೋ ತೀರ್ಮಾನ ಇಲ್ಲಿ ಅಲ್ಲಿ ಬರ್ತವೆ, ಬೇರೆ ಇರ್ತವೆ. ಯಾರು ಮಾಡ್ತೀನಿ ಅಂತ ತಿಳ್ಕೊಂಡು ಒತ್ತಾಯ ಆಗಲಿ ಅಂತ ಹೇಳ್ಬೋದು. ಈಗ ನಾಳೆ ನಾವು ಫ್ರೀಡಮ್ ಪಾರ್ಕ್ ಹೋದ್ಮೇಲೆ ನಾವು ಅಲ್ಲಿ ಒಂದ ಮಾಡ್ಕೋಬೇಕು. ಇವತ್ತು ನೀವು ತಡೆದಾಗ ಮುನ್ನುಗ್ತೀನಿ ಅಂತ ಹೇಳಿದ್ರಿ. ಯಾಕೆ ಗೊತ್ತಾದರೆ ಇದು ನಾವು ಹೋಗ್ತಿರೋದು ಬಡ್ಜೆಟಲ್ಲಿ ಹಣ ಬಿಡುಗಡೆ ಮಾಡ್ತೀವಿ. ಇನ್ನು ಬೇರೆಯವ್ರು ಜೈಲಿಗೆ ಹೋಗೋಕ್ಕೆ ರೆಡಿ ಇದ್ದೀವಿ ಅಂತ ಯಾವುದೋ ಒಂದು ಪಾಲಿಸಿ ಮ್ಯಾಟ್ರ್ ಮಾಡೋಕ್ಕೆ ಹೋದರೆ ನಾವು ಪೊಲೀಸ್ ತಡೆದ್ರು ಹೋಯ್ತೀವಿ, ಅರೆಸ್ಟ್ ಆಗಿ. ಇದೇನಾಗಿದೆ ಅಂದರೆ ಪೊಲೀಸ್ನವರು ಭಾಳ ದಿನಕ್ಕೆ ನನಗೆ ಮೊನ್ನೆಯಿಂದಂತೂ 20 ಜನ ಕಮಿಷನರ್ ಆಫ್ ಪೊಲೀಸು, DCPಗಳು, ಇಲ್ಲಿ ಕೆಂಗೇರಿ ACP, ಕುಂಬಳಗೋಡು ಸರ್ಕಾರಿ ಇನ್ಸ್ಪೆಕ್ಟ್ರು,